ಬಿಜೆಪಿ ಅಂದ್ರೇನೆ ವಾಮ ಮಾರ್ಗದ ರಾಜಕಾರಣ, ನೇರ ರಾಜಕಾರಣ ಮಾಡುವ ಜಾಯಮಾನ ಅವರ ಡಿಎನ್ಎಯಲ್ಲೇ ಬಂದಿಲ್ಲ. ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕಿದ್ದ ಐಟಿ, ಇಡಿ, ಸಿಬಿಐ ಹಾಗೂ ಚುನಾವಣಾ ಆಯೋಗ ಪ್ರಧಾನಿ ಮೋದಿಯ ಕೈಗೊಂಬೆಗಳಾಗಿ ಒಂದು ದಶಕವೇ ಕಳೆದಿದೆ. ವಿಪಕ್ಷಗಳ ನಾಯಕರನ್ನ ತನಿಖಾ ಸಂಸ್ಥೆಗಳ ಮೂಲಕ ರಾಜಕೀಯವಾಗಿ ಹತ್ತಿಕ್ಕುವುದರ ಮೂಲಕ ಮೋದಿ ಸರ್ಕಾರ ದೇಶದ ಕಾನೂನು ವ್ಯವಸ್ಥೆಗೆ ಅಗೌರವ ತರ್ತಿದೆ. ಕೇಂದ್ರದ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಐಟಿ, ಇಡಿ, ಸಿಬಿಐನಂತಹ ಸಂಸ್ಥೆಗಳು ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸುತ್ತಿದ್ವು. ಯುಪಿಎ 1 ಹಾಗೂ ಯುಪಿಎ 2ರ ಅವಧಿಯಲ್ಲಿ ಕೇಂದ್ರ ತನಿಖಾ ಸಂಸ್ಥೆಗಳಿಂದ ನಡೆದ ಒಟ್ಟು ದಾಳಿಯಲ್ಲಿ 46% ದಾಳಿ ಸ್ವಪಕ್ಷದ ನಾಯಕರುಗಳ ಮೇಲೆ ನಡೆದಿತ್ತು. ಆದರೆ ಯಾವಾಗ ಮೋದಿ ಆಡಳಿತ ಶುರುವಾಯಿತು ಆವಾಗಿನಿಂದ ಐಟಿ, ಇಡಿ, ಸಿಬಿಐ ಸಂಸ್ಥೆಗಳು ಬಿಜೆಪಿಯ ಮೋರ್ಚಾಗಳಾಗಿ ಬದಲಾದವು. ಈ ಅವಧಿಯಲ್ಲಿ ತನಿಖಾ ಸಂಸ್ಥೆಗಳು ನಡೆಸಿದ ಒಟ್ಟು ದಾಳಿಯಲ್ಲಿ 95% ದಾಳಿ ವಿಪಕ್ಷ ನಾಯಕರುಗಳ ಮೇಲಾಗಿದೆ. ಯಾರ್ಯಾರು ಮೋದಿ ಸರ್ಕಾರದ ಅಕ್ರಮ, ಭ್ರಷ್ಟಾಚಾರ, ದುರಾಡಳಿತ, ವೈಫಲ್ಯಗಳ ಬಗ್ಗೆ ಧ್ವನಿ ಎತ್ತುತ್ತಾರೋ ಅವರ ಧ್ವನಿಯನ್ನ ಅಡಗಿಸುವ ಕೆಲಸವನ್ನ ಮೋದಿ ಸರ್ಕಾರ ಐಟಿ, ಇಡಿ, ಸಿಬಿಐನಂತಹ ಸಂಸ್ಥೆಗಳ ಮೂಲಕ ಮಾಡ್ತಿದೆ. ಅದಲ್ಲದೆ ತನಿಖಾ ಸಂಸ್ಥೆಗಳಿಂದ ದಾಳಿಗೊಳಗಾದ ನಾಯಕರುಗಳಿಗೆ ಬಿಜೆಪಿ ಸೇರುವಂತೆ ಒತ್ತಡ, ಆಮಿಷ ಒಡ್ಡುವ ಕೆಲಸ ಕೂಡ ನಡೀತಿದೆ. ಒಂದು ವೇಳೆ ಒಪ್ಪಿ ಬಿಜೆಪಿ ಜೊತೆ ಕೈ ಜೋಡಿಸಿದ್ರೆ ಅಕ್ರಮಕ್ಕೆಲ್ಲ ಸ್ವತಃ ಮೋದಿಯೇ ಸಕ್ರಮದ ಸರ್ಟಿಫಿಕೇಟ್ ನೀಡ್ತಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ಶಾರದಾ ಚಿಟ್ ಫಂಡ್ ಹಗರಣದ ಆರೋಪ ಹೊತ್ತಿದ್ದ ಟಿಎಂಸಿ ನಾಯಕ ಮುಕುಲ್ ರಾಯ್ ಬಿಜೆಪಿ ಸೇರಿದ ಮೇಲೆ ಅವರ ಮೇಲಿನ ಪ್ರಕರಣದ ವಿಚಾರಣೆ ಹಳ್ಳ ಹಿಡಿಯಿತು. ಬೇನಾಮಿ ಆಸ್ತಿಯ ಆರೋಪ ಹೊತ್ತಿದ್ದ ಮಹಾರಾಷ್ಟ್ರದ ಎನ್ಸಿಪಿ ನಾಯಕ ಅಜಿತ್ ಪವಾರ್ ಬಿಜೆಪಿ ಜೊತೆ ಕೈ ಜೋಡಿಸಿದ ತಕ್ಷಣ ಅವರಿಗೆ ಐಟಿ, ಇಡಿಯಿಂದ ಕ್ಲೀನ್ ಚಿಟ್ ಸಿಕ್ಕಿದೆ. ಶಾರದಾ ಚಿಟ್ ಫಂಡ್ ಹಗರಣದ ಆರೋಪ ಹೊತ್ತಿದ್ದ ಹೇಮಂತ್ ಕುಮಾರ್ ಬಿಸ್ವಾ ಬಿಜೆಪಿ ಸೇರಿದ ಮೇಲೆ ಕ್ಲೀನ್ ಚಿಟ್ ಪಡೆದು ಅಸ್ಸಾಂನ ಸಿಎಂ ಕೂಡ ಆದ್ರು. ಬಿಜೆಪಿ ಸೇರಿದ ಮೇಲೆ ಬಂಗಾಳದ ಸುಬೇಂದು ಅಧಿಕಾರಿಗೆ ಶಾರದಾ ಚಿಟ್ ಫಂಡ್ ಹಗರಣದ ಹಾಗೂ ನಾರದ ಸ್ಟಿಂಗ್ ಆಪರೇಷನ್ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದೆ. ನವೀನ್ ಜಿಂದಾಲ್, ಮಿತಿನ್ ಚಕ್ರವರ್ತಿ, ಸೋವನ್ ಚಟರ್ಜಿ, ಅಶೋಕ್ ಚವಾಣ್, ನಾರಾಯಣ್ ರಾಣೆ, ಜಿತೇಂದ್ರ ತಿವಾರಿ ಹೀಗೆ ಬಿಜೆಪಿಯ ವಾಷಿಂಗ್ ಮಷೀನ್ನಿಂದ ಆರೋಪಗಳಿಂದ ಮುಕ್ತರಾದ ನಾಯಕರುಗಳ ಪಟ್ಟಿ ದೊಡ್ಡದಿದೆ. ಒಟ್ಟಾರೆಯಾಗಿ ಐಟಿ, ಇಡಿ, ಸಿಬಿಐನಂತಹ ಕೇಂದ್ರ ತನಿಖಾ ಸಂಸ್ಥೆಗಳ ಮೇಲಿನ ಜನರ ವಿಶ್ವಾಸ ಸಂಪೂರ್ಣವಾಗಿ ಕಳೆದು ಹೋಗಿದೆ.